ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ಈ ದಿವಸ ತರಕಾರಿ ಎಲ್ಲ ಹಾಕಿದ್ದು ಒಗ್ಗರಣೆ ಅವಲಕ್ಕಿ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಿ. ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ತೋರಿಸ್ತೀವಿ. ಮೊದಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಗೋಡಂಬಿ, ಇದು ಕೊನೆಯಲ್ಲಿ ನಿಂಬೆಹಣ್ಣು ರಸ, ಕ್ಯಾರೆಟು, ಸೌತೆಕಾಯಿ, ಅವಲಕ್ಕಿ 2 ಲೋಟ ಅಷ್ಟು ತಗೊಂಡಿದ್ದೀನಿ. ಇದು ಉಪ್ಪು, ಇದು ಸಕ್ಕರೆ, ಇದು ಕ್ಯಾಪ್ಸಿಕಮು, ಬಟಾಣಿ ಕಾಳು ಬೇಯಿಸಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು. ಇಷ್ಟು ಪದಾರ್ಥ ಬೇಕಾಗಿರೋದು. ಇದನ್ನ ಏಕಾದಶಿಗೂ ಮಾಡ್ಕೋಬಹುದು. ಒಪ್ಪತ್ತು ಊಟ ಮಾಡ್ತಾರಲ್ಲ, ಗುರುವಾರ, ಶನಿವಾರ, ಸೋಮವಾರ ಅಂತವ್ರು ಮಾಡ್ಕೋಬಹುದು. ಲಂಚ್ ಬಾಕ್ಸ್ಗೂ ಮಾಡ್ಕೋಬಹುದು. ಮಕ್ಳಿಗೂ ಸ್ಕೂಲ್ಗೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿ. ಮಾಡೋದನ್ನ ತೋರಿಸ್ತೀನಿ ಇವಾಗ. ಮೊದಲು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಒಂದು 50 ml ಇರ್ಬೋದು ಅಷ್ಟು ಎಣ್ಣೆ ಹಾಕಿದ್ದೀನಿ. ಮೊದಲು ಗೋಡಂಬಿನ ಒಗ್ಗರಣೆ ಮಾಡ್ಕೊಂಡು ತೆಗೆದಿಟ್ಕೊಂಡು ಬಿಟ್ರೆ ಕೊನೆಯಲ್ಲಿ ಹಾಕಿದ್ರೆ ಅದು ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೆ ಗೋಡಂಬಿ ಹಾಕ್ತಾ ಇದ್ದೀನಿ. ಪರಿಮಳ ಬರ್ತಾ ಇದೆ ಗೋಡಂಬಿದು. ಇವಾಗ ತೆಗೆದಿಟ್ಕೊಂಡ್ಬಿಡೋಣ ಇದನ್ನ. ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ಮೇಲಕ್ಕೆಲ್ಲ ಹಾರಲ್ಲ ಅಂತ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಘಾಟ್ ಬರೋಲ್ಲ ಹೊರಗಡೆ. ಇವಾಗ ನೋಡಿ ಇದಾಗಿದೆ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ, ಅವಾಗ ಬೇಗ ಆಗುತ್ತೆ, ಬೇಗ ಬೆಂದ್ಕೊಳ್ಳುತ್ತೆ ಅಂತ ಸ್ವಲ್ಪ. ಇವಾಗ ಬೇಯಿಸಿದ ಬಟಾಣಿ ಕಾಳಿದೆಯಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ಅವಲಕ್ಕಿ ಹಾಕ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಟೇಸ್ಟ್ಗೆ ಒಂಚೂರು ಸಕ್ಕರೆ. ಇದೇನು ಮ್ಯಾಂಡೇಟ್ರಿ ಇಲ್ಲ, ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಸಕ್ಕರೆ. ಇವಾಗ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟಿಗೆ, ಸುಮ್ಮನೆ ಕಲರ್ಫುಲ್ ಆಗಿರ್ಲಿ ಅಂತ ಅಷ್ಟೇನೆ. ಇದಾದ್ಮೇಲೆ ಸೌತೆಕಾಯಿ, ಇದು ತರಕಾರಿನೂ ಸೇರುತ್ತೆ, ಆರೋಗ್ಯಕ್ಕೂ ಒಳ್ಳೇದು, ತಂಪು ದೇಹಕ್ಕೆ. ಸಮ್ಮರ್ ಅಲ್ವಾ, ಚೆನ್ನಾಗಿರುತ್ತೆ, ಬಿಸಿಲು ತುಂಬಾ ಇದೆ.
ಒಳ್ಳೊಳ್ಳೆ ತರಕಾರಿಗಳು ಇದೆ. ಸೌತೆಕಾಯಿ ಹಾಕ್ತಾ ಇದ್ದೀನಿ ಇವಾಗ. ಒಂದು ಮೀಡಿಯಂ ಸೈಜ್ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಲರು ಚೆನ್ನಾಗಿದೆ, ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಇವಾಗ ತೆಂಗಿನಕಾಯಿ ಹಾಕದಷ್ಟು ಚೆನ್ನಾಗಿರುತ್ತೆ, ಅವ್ರವ್ರ ಅನುಕೂಲ. ನಾವು ಒಂದು ಹೋಳು ಸಣ್ಣ ಹೋಳು ತುರಿದಿಟ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಗೋಡಂಬಿ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮು, ಸೌತೆಕಾಯಿ ಎಲ್ಲದರದ್ದು ಪರಿಮಳ ತುಂಬಾ ಚೆನ್ನಾಗಿ ಬರ್ತಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ರಸ ಹಿಂಡ್ತಾ ಇದ್ದೀನಿ. ನೋಡಿ ಇವಾಗ ಆಗಿದೆ. ಇವಾಗ ಇದು ನಾವು ಉಪಯೋಗಿಸ್ಬೋದು.